ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ARK ಮೂವಿ ರಿವ್ಯೂಸ್. ನಿನ್ನೆ ತಾನೇ ನೋಡ್ಕೊಂಬಂದೆ ಶಿವಣ್ಣನ ಅದ್ಭುತವಾದ ಎಲೆಕ್ಟ್ರಿಫೈಯಿಂಗ್ ಪರ್ಫಾರ್ಮೆನ್ಸ್ ಇರುವಂಥ ಚಿತ್ರ ಭೈರತಿ ರಣಗಲ್. ತಡ ಮಾಡದೆ ಶುರು ಮಾಡೋಣ ಈ ಚಿತ್ರದ ವಿಮರ್ಶೆನ. ಬನ್ನಿ ಹಾಗಾದರೆ ಶುರು ಮಾಡೋಣ. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಪ್ರೀಕ್ವೆಲ್ ಅನ್ನೋದು ತುಂಬ ಕಡಿಮೆ. ಒಂದು ಚಿತ್ರ ಬಂದಿರುತ್ತೆ, ಆ ಚಿತ್ರದಲ್ಲಿ ಒಂದು ಪಾತ್ರ ಇರುತ್ತೆ, ಆ ಪಾತ್ರದ ಹಿಂದಿನ ಕಥೆ ಏನು, ಇನ್ನೊಂದು ಚಿತ್ರ ಅದೇ ಪ್ರೀಕ್ವೆಲ್. ನಾವು ಮುಂಚೆ ಕೆಂಡ ಸಂಪಿಗೆ ಪಾರ್ಟ್ 2 ಬಂದಿರಪ್ಪ, ಇನ್ನು ಪಾರ್ಟ್ 1 ಬರಬೇಕು ಕಾಗೆ ಬಂಗಾರ ಅಂತ ತುಂಬ ವೆಯ್ಟ್ ಮಾಡ್ತಾ ಇದ್ವಿ, ಅದು ಬರಲಿಲ್ಲ. ಈಗ ನಾವು ಮಫ್ತಿಯ ಒಂದು ಪ್ರೀಕ್ವೆಲ್ ನೋಡ್ತಾ ಇದೀವಿ, ಅದೇ ಭೈರತಿ ರಣಗಲ್. ನೀವು ಮಫ್ತಿಯಲ್ಲಿ ಒಂದು ಹಾಡು ಕೇಳಿರ್ತೀರ, ರಾಕ್ಷಸನೂ ನೀನೇನಾ ರಕ್ಷಕನೂ ನೀನೇನಾ ಅಂತ. ಹೌದು ಗೆಳೆಯರೆ, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಭೈರತಿ ರಣಗಲ್ ಅನ್ನೋ ಕ್ಯಾರೆಕ್ಟರ್ ರಾಕ್ಷಸನ ಅಥವಾ ರಕ್ಷಕನ, ಯಾವ ಕಾರಣಕ್ಕೆ ರಾಕ್ಷಸನಾಗ್ತಾನೆ, ಯಾವ ಕಾರಣಕ್ಕೆ ರಕ್ಷಕನಾಗ್ತಾನೆ, ಯಾವ ರೀತಿಯಲ್ಲಿ ಅಂದರೆ ಒಳ್ಳೆಯ ರೀತಿಯಲ್ಲೋ ಅಥವಾ ಕೆಟ್ಟ ರೀತಿಯಲ್ಲೋ ಇವನು ರಾಕ್ಷಸನೋ, ಒಳ್ಳೆಯ ರೀತಿಯಲ್ಲಿ ರಕ್ಷಕನೋ ಕೆಟ್ಟ ರೀತಿಯ ರಕ್ಷಕನೋ, ಇವೆಲ್ಲ ತಿಳ್ಕೊಬೇಕು ಅಂದರೆ ನೀವು ನೋಡಬೇಕು ಭೈರತಿ ರಣಗಲ್. ಈ ಚಿತ್ರದ ಕತೆ ಬಗ್ಗೆ ಮಾತಾಡ್ತೀನಿ. ತುಂಬ ಸರಳ. ಒಂದು ಚಿಕ್ಕ ಗ್ರಾಮ ರೋಣಾಪುರ, ಹನಿ ನೀರಿಗೂ ಪರದಾಡ್ತಾ ಇರುವಂಥ ಗ್ರಾಮ. ಅಲ್ಲಿನ ಜನರ ಸಮಸ್ಯೆ, ಪ್ರತಿ ಬಾರಿ ಸರ್ಕಾರಿ ಕಚೇರಿಗೆ ಹೋಗಿ ಮನವಿ ಪತ್ರಗಳನ್ನ ಕೊಡ್ತಾ ಇರೋವಂಥ ಹುಡುಗ ಭೈರತಿ ರಣಗಲ್. ಇದೇ ಭೈರತಿ ರಣಗಲ್ ಕಾನೂನಾತ್ಮಕವಾಗಿ ಈಗ ಸರ್ಕಾರದಿಂದ ಯಾವಾಗ ತನಗೆ ಸಹಾಯ ಸಿಗಲ್ವು ಅಂತ ಗೊತ್ತಾದಾಗ ಕಾನೂನನ್ನು ಕೈಗೆ ಎತ್ಕೊಂಡಾಗ ಏನಾಗುತ್ತೆ ಅನ್ನೋದೇ ಸನ್ನಿವೇಶ. ನಾನು ಮುಂದೆ ಹೇಳಲ್ಲ, ಮುಂದೆ ಹೇಳಿದ್ರೆ ಕತೆ ಹೇಳಿದಾಗ ಆಗುತ್ತೆ, ಅದನ್ನ ನೀವು ಹೋಗಿ ಥಿಯೇಟ್ರಲ್ಲೇ ನೋಡಿ. ಮುಂದೆ ಬರೋದೇನು, ಶಿವಣ್ಣನ ಎಂಟ್ರಿ, ಸ್ಲೋ ಮೋಷನ್ ವಾಕ್, ಕಣ್ಣಲ್ಲೇ ಒಂದು ಶಿವಣ್ಣನ ಕಣ್ಣಲ್ಲಿ ಆ್ಯಕ್ಟಿಂಗ್ ಮಾಡ್ತಾರಲ್ಲ ಗುರು, ಏನು ಗುರು ಅದು ಮಾತ್ರ ನೋಡೋದಕ್ಕೆ 2 ಕಣ್ಣು ಸಾಲದ ಅದ್ಭುತ. ತುಂಬ ಜನ ಕಡಿಮೆ ಆ್ಯಕ್ಟರ್ಸ್ ಕಣ್ಣಲ್ಲಿ ಆ್ಯಕ್ಟಿಂಗ್ ಮಾಡೋರು. ಶಿವಣ್ಣನ ಒಂದು ಕಣ್ಣಲ್ಲಿ ಆ್ಯಕ್ಟಿಂಗು, ಒಂದು ಅದ್ಭುತ BGM ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇತ್ತು ಅಂದರೆ ಸಿಳ್ಳೆಗಳ ಮೇಲೆ ಸಿಳ್ಳೆ ಬೀಳುತ್ತೆ, ಥಿಯೇಟರ್ಸ್ ರೂಫ್ ಕಿತ್ಕೊಂಡು ಹೋಗ್ಬೇಕು, ಆ ಥರ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತೆ. ಮುಂದೆ ಶಿವಣ್ಣನ ಎಂಟ್ರಿ. ಶಿವಣ್ಣ ಹೊರಗಡೆ ಬಂದಮೇಲೆ ಈ ಚಿತ್ರದಲ್ಲಿ ಶಿವಣ್ಣನ ಪಾತ್ರ ಒಂದು ಕ್ರಿಮಿನಲ್ ಲಾಯರ್. ರೋಣಾಪುರದ ಸಮಸ್ಯೆ ಅಂದರೆ ಅಲ್ಲಿನ ಜನರ ಸಮಸ್ಯೆಯನ್ನು ನಿವಾರಣೆ ಮಾಡುವಂಥ ಒಂದು ಕ್ರಿಮಿನಲ್ ಲಾಯರ್, ಜನರಿಗಾಗಿ ನಿಲ್ಲುವಂಥ ಒಬ್ಬ ಕ್ರಿಮಿನಲ್ ಲಾಯರ್. ಈ ಕ್ರಿಮಿನಲ್ ಲಾಯರ್ ತನಗೆ ಸಹಾಯ ಮಾಡೋದಕ್ಕಾಗಲ್ಲ ಇನ್ಮೇಲೆ ಕಾನೂನಾತ್ಮಕವಾಗಿ ಅಂದರೆ ಒಂದು ಸನ್ನಿವೇಶ ಬರುತ್ತೆ. ಅದೇ ರಾಹುಲ್ ಬೋಸ್ ಅವರ ಕಂಪನಿ, ಅಂದರೆ ಅಲ್ಲಿಯ ಒಂದು ಸ್ಟೀಲ್ ಕಂಪನಿ, ಐರನ್ ಓರ್ ಕಂಪನಿ, ಅಂದರೆ ಐರನ್ ಓರ್ನ ಎಕ್ಸ್ಟ್ರಾಕ್ಷನ್ ಮಾಡ್ತಾ ಇರುವಂಥ ಕಂಪ್ನಿ ಪರಾಂಡೆ. ಯಾವಾಗ ಜನರಿಗೆ ಸಮಸ್ಯೆ ಕೊಡೋದಕ್ಕೆ ಶುರುವಾಗುತ್ತೋ, ಅಲ್ಲಿನ ಯೂನಿಯನ್ಗಳಿಗೆ ಸಮಸ್ಯೆಯನ್ನು ಕೊಡೋದಕ್ಕೆ ಶುರುವಾಗುತ್ತೋ, ಆ ಜನರ ಒಂದು ಸಮಸ್ಯೆ ಅಂತ ಹೇಳಿಕೊಂಡು ಶಿವಣ್ಣನ ಹತ್ರ ಬಂದಾಗ, ಯಾವಾಗ ಶಿವಣ್ಣ ಕೋರ್ಟ್ ಮುಖಾಂತರ ಕಾನೂನು ಮುಖಾಂತರ ಜನರ ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಮುಂದೆ ಹೋಗ್ತಾರೆ, ಅದರ ಯಾವಾಗ ಅದು ಆಗಲ್ಲ ಅಂತ ಗೊತ್ತಾದಾಗ ಮುಂದೇನಾಗುತ್ತೆ, ಯಾವ ರೀತಿ ದಾರಿ ಹಿಡಿತಾರೆ ನಮ್ಮ ಭೈರತಿ ರಣಗಲ್, ಯಾವ ದಾರಿ ಹೋಗ್ತಾರೆ, ರಾಕ್ಷಸನಾಗಿಯೋ ಅಥವಾ ರಕ್ಷಕನಾಗಿಯೋ ಅನ್ನೋದೇ ನೀವು ಚಿತ್ರ ನೋಡಿ. ಎಲ್ಲವನ್ನು ಬಿಟ್ಕೊಡೋದಕ್ಕಾಗಲ್ಲ. ಅಲ್ಲಿ ಬರೋದೇ ಇಂಟರ್ವಲ್ ಬ್ಲಾಕ್, ಎಲೆಕ್ಟ್ರಿಫೈಯಿಂಗ್ ಬ್ಲಾಕ್, ಪೀಕ್ ಮಾಸ್ ಅಂತೀವಲ್ಲ, ಥಿಯೇಟ್ರ್ ರೂಫ್ ಕಿತ್ಕೊಂಡು ಹೋಗ್ಬೇಕು, ಆ ಥರ ಸಿಳ್ಳೆ ವಿಸಿಲ್ಸ್ ಬೀಳುತ್ತೆ ಥಿಯೇಟ್ರಲ್ಲಿ. ಇಂಟರ್ವಲ್ ಬ್ಲಾಕ್ಸ್, ಶಿವಣ್ಣ ಮತ್ತು ಲಾಂಗ್ ಅಂದರೆ ಕೇಳಬೇಕಾ. ಏನು ಆ ಎಲೆಕ್ಟ್ರಿಫೈಯಿಂಗ್ ಅಟ್ಮಾಸ್ಫಿಯರ್ ನೋಡೋದೇ ಒಂದು ಕಣ್ಣಿಗೆ ಹಬ್ಬ. ಇಂಟರ್ವಲ್ ಬ್ಲಾಕ್ ಏನು ಮಿಸ್ ಮಾಡ್ತಿರೋ ಇಲ್ಲೋ ಈ ಚಿತ್ರದಲ್ಲಿ, ಇಂಟರ್ವಲ್ ಬ್ಲಾಕ್ ಮಾತ್ರ ಮಿಸ್ ಮಾಡಿಬಿಡಿ ಯಾವುದೇ ಕಾರಣಕ್ಕೂ. ಇಂಟರ್ವಲ್ ಬ್ಲಾಕ್ ಆಗ್ತಿದ್ದಂಗೆ ಶುರು ಆಗೋದೆ ಟೇಕ್ ಓವರ್ ಆಫ್ ರೋಣಾಪುರ ಫ್ರಮ್ ಭೈರತಿ ರಣಗಲ್. ಇನ್ನೇನಿದ್ರು ರಣಗಲ್ ಸಾಮ್ರಾಜ್ಯ ಶುರು ಅಂತ. ನಾನು ಚಿತ್ರ ಯಾಕೆ ನೋಡಬೇಕು ಅಂತೇನೆಂದರೆ, ಎಲೆಕ್ಟ್ರಿಫೈಯಿಂಗ್ ಪರ್ಫಾರ್ಮೆನ್ಸ್ ಆಫ್ ಶಿವಣ್ಣ ಇನ್ನೂ 62 ಇಯರ್ಸ್ ಅಂತಲ್ಲ, ಏನು ಎನರ್ಜಿ ಕಂಡ್ರಿ. ಶಿವಣ್ಣ ಮತ್ತು ಲಾಂಗ್ ಸಿಂಗಲ್ ಸ್ಕ್ರೀನ್ ಆಡಿಯನ್ಸ್ಗೆ ಟೇಲರ್ಡ್ ಮೇಡ್ ಮೂವಿ ಅಂತ ಹೇಳ್ಬೋದು. ಅಡ್ರಿನಲ್ ಗೂಸ್ ಬಂಪ್ಸ್ ಬರುತ್ತೆ. ಪೈಸಾ ವಸೂಲ್ ಅಂತೀವಲ್ಲ, ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಆಡಿಯನ್ಸ್ಗೆ ಇದೆ ಅನ್ಬೋದು ಭೈರತಿ ರಣಗಲ್. ಶಿವಣ್ಣ ಮತ್ತು ಲಾಂಗ್, ಶಿವಣ್ಣನ ಕಣ್ಣಲ್ಲಿ ಮಾಡಿರೋ ಆ್ಯಕ್ಟಿಂಗ್, ಈ ಚಿತ್ರದ ನರೇಷನ್, ಈ ಚಿತ್ರದ ಪಾತ್ರಗಳು, ತಮ್ಮ ಪ್ರತಿಯೊಂದು ಪಾತ್ರವೂ ಈ ಚಿತ್ರದ ಅಷ್ಟೇ ಪ್ರಾಮುಖ್ಯತೆ ಇದೆ. ಯಾವುದೇ ಪಾತ್ರ ಬೇಡ, ಯಾವುದೇ ಪಾತ್ರ ಕಡಿಮೆ, ಯಾವುದೇ ಪಾತ್ರ ಜಾಸ್ತಿ ಅನಿಸಲ್ಲ. ನರ್ತನ್ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಅವರ ಕ್ಲಾರಿಟಿ ಆಫ್ ಥಾಟ್ಸ್,
ಹೇಗೆ ಒಬ್ಬ ಡೈರೆಕ್ಟರ್ ಐ ರಿಯಲಿ ಹ್ಯಾಟ್ಸ್ ಆಫ್ ಎಕ್ಸಲೆನ್ಸ್ ಅಂತ ಹೇಳಬೇಕು ಅವ್ರಿಗೆ. ಪ್ರತಿಯೊಂದು ಸೀನ್ ದ ವೇ ಹಿ ಹ್ಯಾಸ್ ಪ್ರೆಸೆಂಟೆಡ್. ಈ ಚಿತ್ರ ಶುರುವಾದಾಗ ಒಂದು ಸೀನ್ ಬರುತ್ತೆ, ಫೈರ್ ಟ್ರಕ್ ಆಕ್ಸಿಡೆಂಟ್ ಆಗೋದು, ಅಲ್ಲಿ ನೀರಿನ ಸಮಸ್ಯೆ, ಒಂದು ಆ ಫೈರ್ ಟ್ರಕ್ಕಿಂದ ಹನಿ ಹನಿ ನೀರು ಬರೋದಕ್ಕೆ ಶುರು ಆಗುತ್ತೆ. ದ ವೇ ಹಿ ಹ್ಯಾಸ್ ಶೋನ್, ಆ ವೇ ಕನೆಕ್ಟ್ ಆಗುತ್ತಲ್ಲ ಆಡಿಯನ್ಸ್ಗೆ, ಅಲ್ಲಿ ಮನೆಯಲ್ಲಿರೋ ಪಾತ್ರಗಳನ್ನ ತೊಗೊಂಡು ಬರ್ತಾ ಇರೋ ಜನ ನೀರು ತುಂಬಿಸ್ಕೊಳ್ಳೋದಕ್ಕೆ. ವೇ ಹಿ ಹ್ಯಾಸ್ ಪ್ರೆಸೆಂಟೆಡ್ ಅಲ್ಲ ಆನ್ ಸ್ಕ್ರೀನ್, ಎಲ್ಲೋ ನಿಮಗೆ ಇದು ಆರ್ಟಿಫಿಷಿಯಲ್ ಅಪ್ಪ, ಇದೆಲ್ಲೋ VFX ಅಪ್ಪ ಅಂತ ಅನ್ಸಲ್ಲ. ಈ ಥರ ಒಬ್ಬ ಡೈರೆಕ್ಟರ್ ನಮಗೆ ಬೇಕಿತ್ತು. ದ ವೇ ಹಿ ಹ್ಯಾಸ್ ಶೋನ್ ಅವರ್ ಶಿವಣ್ಣ, ಎಕ್ಸ್ಪ್ಲೋಸಿವ್ ಪೀಕ್ ಮಾಸ್ ಮೂವಿ ಇದು, ಮಿಸ್ ಮಾಡಿಬಿಡಿ. ಪೈಸಾ ವಸೂಲ್ ಮೂವಿ ಇದು. ಈಗ ನಿಮ್ಮ ಹತ್ತಿರದ ಥಿಯೇಟ್ರಿಗೆ ಹೋಗಿ ನೋಡಿ, ನಮ್ಮ ಕನ್ನಡ ಚಿತ್ರ ಯಾವುದಕ್ಕೂ ಕಮ್ಮಿ ಇಲ್ಲ ಕಣ್ರಿ. ದ ವೇ ದ ಭೈರತಿ ರಣಗಲ್ ಅನ್ನೋ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿರ್ಬೋದು, ಆ ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು, ಏನಕ್ಕೂ ಕಡಿಮೆ ಮಾಡದಿರುವಂಥ ಪ್ರೊಡಕ್ಷನ್ ವ್ಯಾಲ್ಯೂಸ್ ಆಗಿರ್ಬೋದು. ಸುಮ್ಮನೆ ಸಾಂಗ್ಸ್ನ ಏನೇನೋ ಎಲ್ಲೆಲ್ಲೋ ಪ್ಲೇಸ್ಮೆಂಟ್ ಮಾಡೋಕ್ಕಾಗಲ್ಲ, ಅದ್ಭುತವಾಗಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ ಚಿತ್ರದಲ್ಲಿನ ಸಾಂಗ್ಸ್ನ. ಎಸ್ಪೆಷಲಿ ಕಾವಲಿಗಾನೋ ಸಾಂಗ್ ನಂಗೆ ತುಂಬ ಕನೆಕ್ಟ್ ಆಯಿತು. ನಾನು ತುಂಬ ಹತ್ತಿರದಿಂದ ತುಂಬ ಈ ಥರ ನೋಡಿದ್ದೀನಿ ಜನರ ಸಮಸ್ಯೆನ. ನೋಡ್ತಾ ಇದ್ದಾಗ ನಿಮಗೂ ಕನೆಕ್ಟ್ ಆಗ್ತಾ ಹೋಗ್ತೀರ ಸಾಂಗ್ಗಳಿಗೂ. ಇದೇ ಒಂದಿನ ಚಿತ್ರ ಯಾಕೆ ನೋಡಬೇಕು ಅಂತೀನಂದರೆ, ಏನು ಬೇಕು ರೀ, ಅದ್ಭುತವಾದ ಎಲೆಕ್ಟ್ರಿಫೈಯಿಂಗ್ ಪರ್ಫಾರ್ಮೆನ್ಸ್, ಅದ್ಭುತವಾದ ನರೇಷನ್, ಅದ್ಭುತವಾದ ಡೈರೆಕ್ಷನ್, ಅದ್ಭುತವಾದ ಎಡಿಟಿಂಗ್, ಸಿನಿಮಾಟೋಗ್ರಫಿ ಅಂದರು ಟಾಪ್ ನಾಚ್, ಪೀಕ್ ಮಾಸ್ ಮೂಮೆಂಟ್ಸ್, ಡೈಲಾಗ್ಸ್, BGM, ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ. ಒಂದು ಹಬ್ಬದ ಊಟದ ಥರ ಇದೆ. ಹೋಗಿ ಮಿಸ್ ಮಾಡಬೇಡಿ, ಹೋಗಿ ಈಗಲೇ ಚಿತ್ರ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ARK ಮೂವಿ ರಿವ್ಯೂಸ್. ಬಾಯ್, ಥ್ಯಾಂಕ್ ಯು.